ಹಾಸನದಲ್ಲಿ ಇವತ್ತು ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಭೀಕರ ಅಪಘಾತ ಸಂಭವಿಸಿ 8 ಮಂದಿ ಮೃತಪಟ್ಟಿದ್ದಾರೆ. ಮೊಸಳೆ ಹೊಸಳ್ಳಿಯಲ್ಲಿ ಗಣೇಶೋತ್ಸವ ವೇಳೆ ದುರಂತ ನಡೆದಿದೆ. ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಸ್ಪತ್ರೆಯಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಅಲ್ಲಿ ಹೆಚ್ಚಾಗ್ತಾನೆ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಮೊಸಳೆ ಹೊಸಳ್ಳಿಯಲ್ಲಿ ಇವತ್ತು ಗಣೇಶನ ಮೆರವಣಿಗೆ ಸಾಗ್ತಾ ಇರುತ್ತೆ. ಈ ವೇಳೆ ಯಮ ಸ್ವರೂಪಿಯಂತೆ ಬಂದಂತಹ ಈ ಟ್ರಕ್ 8 ಜನರನ್ನ ಬಲಿ ಪಡ್ಕೊಂಡಿದೆ. ಇನ್ನು ಆಸ್ಪತ್ರೆಯಲ್ಲಿ 20ಕ್ಕೂ ಹೆಚ್ಚು ಮಂದಿ ನರಳಾಡ್ತಿದ್ದಾರೆ. ಅದರಲ್ಲಿ ಬಹುತೇಕರ ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ಇನ್ನು ಆಸ್ಪತ್ರೆಯಲ್ಲಿ ಆತಂಕ ಮನೆ ಮಾಡಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಕ್ಷಣ ಕ್ಷಣಕ್ಕೂ ಸಹ ಈ ವಿಚಾರವಾಗಿ ಆತಂಕ ಅಲ್ಲಿ ಮೂಡ್ತಾ ಇದೆ. ಇನ್ನು ಈ ಘಟನೆಯಲ್ಲಿ 5 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಇನ್ಫ್ಯಾಕ್ಟ್ ಈ ಘಟನೆಯಲ್ಲಿ ಮೃತಪಟ್ಟಿರೋದು ಆಲ್ಮೋಸ್ಟ್ ಯುವಕರೇ ಅಂತ ತಿಳಿದು ಬರ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಈಗ ಕಳೆದ 30 ವರ್ಷದಿಂದಾನೇ ಇವರು ಗಣೇಶ ಮೆರವಣಿಗೆಯನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ನಾವು ಕೇಳ್ಪಟ್ವಿ. ಆದರೆ ಯಾವಾಗಲೂ ಈ ರೀತಿ ಒಂದು ದುರಂತ ಆಗಿರಲಿಲ್ಲ. ಆದರೆ ಈ ಬಾರಿ ಆಗೋದಕ್ಕೆ ಏನು ತಪ್ಪಾಯಿತು? ಒಂದು ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ಜಾಸ್ತಿ ಜನ ಬಂದ್ಬಿಟ್ರಾ, ಅಥವಾ ಈ ಪೊಲೀಸರು ಕಂಟ್ರೋಲ್ ಮಾಡೋದ್ರಲ್ಲಿ ಎಡು ಬಿಟ್ರಾ, ಹೇಗೆ ಅಂತ? ಅರ್ಪಿತಾ, ಏನು ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಸಹ ಅದ್ದೂರಿಯಾಗಿ ಗಣಪತಿ ವಿಸರ್ಜನೆ ಮೆರವಣಿಗೆ ನಡೆಯುತ್ತೆ. ಆದರೆ ಕಳೆದ 3-4 ವರ್ಷದ ಹಿಂದೆ ಇದೇ ಥರ ಒಂದು ಘಟನೆ ನಡೆಯುತ್ತೆ. ಆದರೆ 3 ಸಾವನ್ನಪ್ಪಿದ್ರು, ಒಂದೇ ಕುಟುಂಬದವರು. ಅದು ಸಹ ಇದೇ ರೀತಿ ಚಾಲಕನ ನಿಯಂತ್ರಣ ತಪ್ಪಿ ಮೆರವಣಿಗೆಯಲ್ಲಿ ಹೋಗ್ತಿದ್ದರೋ ಮೇಲೆ ಏನು ಲಾರಿ ಎರಿದು 3 ಸಾವನ್ನಪ್ಪಿದ್ರು. ಅದಾದ ನಂತರ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಲಾಗಿತ್ತು. ಆದರೆ ಇಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಇದು 4 ಪಥದ ರಸ್ತೆ, ಹಾಗಾಗಿ ಇಲ್ಲಿ ಎಲ್ಲಿಯೂ ಸಹ ಹಂಪ್ಗಳನ್ನು ಹಾಕಿಲ್ಲ. ಹಾಗಾಗಿ ಹಾಸನದಿಂದ ಹೊಳೆನರಸೀಪುರದ ಕಡೆ ಹೋಗುವಂಥ ವೆಹಿಕಲ್ಗಳಿರ್ಬೋದು, ಹೊಳೆನರಸೀಪುರದಿಂದ ಹಾಸನ ಕಡೆಗೆ ಹೋಗುವಂಥ ವಾಹನಗಳಿರೋದು ವೇಗವಾಗಿ ಬರ್ತವೆ. ಆದರೆ ಈಗ ನಾವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ವಿ, ಈ ಒಂದು ಬದಿಯ ರಸ್ತೆಯಲ್ಲಿ ಟ್ರಕ್ ಆ ಕಡೆ ಬದಿಯಲ್ಲಿ ಟ್ರಕ್ ಹೋಗ್ತಾರೆ, ಈ ಕಡೆ ಬದಿಯಲ್ಲಿ ಮೆರವಣಿಗೆ APMC ಮಾರ್ಕೆಟ್ಗೆ ಹೋಗ್ತಾ ಇರ್ತದೆ. ಯಾಕೆಂದರೆ APMC ಮಾರ್ಕೆಟ್ನಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ, ಅಲ್ಲಿಗೆ ಮೆರವಣಿಗೆ ಹೋಗ್ತಾ ಇರುತ್ತೆ. ಆದರೆ ಟ್ರಕ್ ಹಾಸನದ ಕಡೆಯಿಂದ ಏಕಾಏಕಿ ಬಂದಂಥ ಸಂದರ್ಭದಲ್ಲಿ ಆ ಬೈಕ್ ಚಾಲಕ ಅಡ್ಡ ಬರ್ತಾನೆ. ಆ ಬೈಕ್ ಚಾಲಕನಿಗೆ ಗುದ್ದಿದ್ದಂತಹ ಲಾರಿ ಅದನ್ನು ತಪ್ಪಿಸ್ಕೊಳ್ಳೋಕಂತ ಚಾಲಕ ಭುವನೇಶ್ ಏನಿದ್ದಾನೆ ಏಕಾಏಕಿ ಡಿವೈಡರ್ನ ಹಾರಿ ಜನರ ಮೇಲೆ ಹತ್ತಿಸ್ತಾನೆ. ಆ ಜನರ ಮೇಲೆ ಹತ್ತಿಸ್ತಿದ್ದಂತೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಪ್ರಮುಖವಾಗಿ ಇಲ್ಲಿ ಇಂಜಿನಿಯರ್ ಕಾಲೇಜ್ ಹಂಗಿದೆ. ಪ್ರತಿ ವರ್ಷವೂ ಸಹ ಅಲ್ಲಿ ಓದ್ತಿರ್ತಕ್ಕಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರೆ ಅವರೆಲ್ಲರೂ ಸಹ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಯಾಕೆಂದರೆ ಅಲ್ಲಿ ಆರ್ಕೆಸ್ಟ್ರಾವನ್ನು ಮಾಡ್ಲಿಕ್ಕೆ ಆರ್ಕೆಸ್ಟ್ರಾ ಇರ್ತದೆ, ಅಲ್ಲದೆ ಸೌಂಡ್ ಸಿಸ್ಟಮ್ ಇರ್ತದೆ. ಇವೆಲ್ಲವೂ ಸಹ ಅವರು ಬಂದು ಎಂಜಾಯನ್ನು ಮಾಡ್ತಾ ಇರ್ತಾರೆ. ಆದರೆ ಇಂದು ನಡೆದಂಥ ದುರಂತ ಏನಿದೆ, ಈ ಚಾಲಕ ಭುವನೇಶ್ ಏನಿದೆ ಆತ ಏಕಾಏಕಿ ವೇಗವಾಗಿ ಬಂದು ಹಚ್ಚಿದ್ರಿಂದ ಸ್ಥಳದಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ. ಈಗ ಕೆಲವರು ಮೃತಪಟ್ಟವರ ಗುರುತುಗಳು ಪತ್ತೆಯಾಗಿದೆ, ಆದರೆ ಉಳಿದವರ ಗುರುತುಗಳು ಪತ್ತೆಯಾಗಿಲ್ಲ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸೇರಿದ್ದಾರೆ. ಏನು ಇಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತು. ಇದನ್ನ ಪೊಲೀಸರು ನಿಯಂತ್ರಣಕ್ಕೆ ತಂದಿದ್ದಾರೆ. ಆದರೆ ಇಲ್ಲಿದ್ದಂಥ ಏನು ಪ್ರತ್ಯಕ್ಷದರ್ಶಿಗಳಿರ್ಬೋದು, ಮೆರವಣಿಗೆಯಲ್ಲಿ ಭಾಗಿಯಾಗಂತಿದ್ದರು, ಅವರೆಲ್ಲರೂ ಸಹ ಈಗ ಜಿಲ್ಲಾಸ್ಪತ್ರೆಗೆ ಧಾವಿಸಿದ್ದಾರೆ. ಯಾಕೆಂದರೆ ಅವರ ಸಂಬಂಧಿಕರು ಇರ್ಬೋದು, ಸ್ನೇಹಿತರು ಇರ್ಬೋದು, ಹಾಗೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂಥವರು, ಅವರ ಪೋಷಕರು ಎಲ್ಲರೂ ಸಹ ಈಗ ಜಿಲ್ಲಾಸ್ಪತ್ರೆ ಕಡೆ ತೆರಳಿದ್ದಾರೆ. ಅವರ ಮಕ್ಕಳಿರ್ಬೋದು, ಅವರ ಅಣ್ಣತಮ್ಮದಿರ್ಬೋದು, ಅವರು ಯಾರು ಸಹ ಸಾವನ್ನಪ್ಪಿದ್ದಾರೆ ಅಥವಾ ಅವ್ರಿಗೇನಾದ್ರು ಗಾಯಗಳಿದೆ ಅವೆಲ್ಲವನ್ನು ನೋಡಲಿಕ್ಕೆ ಸಹ ಎಲ್ಲರೂ ಸಹ ಜಿಲ್ಲಾಸ್ಪತ್ರೆಗೆ ತೆರಳಿದ್ದಾರೆ. ಈಗ ಪರಿಸ್ಥಿತಿ ಒಂದು ತಹಬದಿಗೆ ಬಂದಿದೆ. ಯಾಕೆಂದರೆ ಪೊಲೀಸರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿಲ್ಲ. ಹಾಗಾಗಿ ಏನು ಮಂದಡೆ ಕತ್ಲೆ ಆಗ್ತಿದೆ. ಹಾಗಾಗಿ ಈಗ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿದೆ. ಆದರೆ ಕೆಲವು ಯುವಕರು ಸಹ ಇದೇ ಸ್ಥಳದಲ್ಲಿ ಇನ್ನೂ ಸಹ ಇದ್ದಾರೆ. ಅವ್ರನ್ನೆಲ್ಲರೂ ಸಹ ಕಳಿಸುವಂಥ ವ್ಯವಸ್ಥೆಯನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ 12:30ಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಆದರೆ ಇಂದು ಗಣೇಶ ಮೆರವಣಿಗೆ ವೇಳೆ ಏನು ದುರಂತ ನಡೆಯಿತು, ಇದು ಹಾಸನ ಜಿಲ್ಲೆಯಲ್ಲಿ ಹಿಂದೆಂದೂ ಸಹ ನಡೆದಿಲ್ಲ. ಅಷ್ಟು ಪ್ರಮಾಣದ ದುರಂತ ನಡೆದಿದ್ದು ಸಾವಿನ ಸಂಖ್ಯೆ ಏರಿಕೆಯಾಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲದೆ ಗಾಯಗಳು ಏನಿದ್ರೆ ಅವರು ತೀವ್ರತರವಾಗಿ ಗಾಯಗೊಂಡಿದ್ದಾರೆ. ಕೆಲವರ ತಲೆಗೆ ಪೆಟ್ಟಾಗಿದ್ದಾರೆ, ಕೆಲವರ ಕೈ ಕಾಲುಗಳು ಎದೆಭಾಗಕ್ಕೂ ಸಹ ಪೆಟ್ಟಾಗಿದೆ. ಹಾಗಾಗಿಯೇ ಸಾವಿನ ಸಂಖ್ಯೆ ಏರಿಕೆಯಾಗುವಂಥ ಸಾಧ್ಯತೆ ಇದೆ. ತೀವ್ರವಾಗಿ ಪೆಟ್ಟಾಗಿರ್ತಕ್ಕಂಥವ್ರನ್ನ ಈಗಾಗಲೇ ಬೆಂಗಳೂರು ಆಸ್ಪತ್ರೆ ಹಾಗೂ ಹಾಸನದ ಖಾಸಗಿ ಆಸ್ಪತ್ರೆ ಸಹ ದಾಖಲಿಸಲಾಗಿದೆ. ಅರ್ಪಿತಾ, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸಂಭ್ರಮದಿಂದ ಸಾಗಬೇಕಾಗಿದ್ದಂತಹ ಮೆರವಣಿಗೆ ಇದೀಗ ಅಲ್ಲಿ ಸೂತಕದ ಛಾಯೆ ಆವರಿಸಿಬಿಟ್ಟಿದೆ. ಇನ್ನು ಮೆರವಣಿಗೆಯಲ್ಲಿ ಸಾಕ್ತಿದ್ದಂಥವರು ಮಸಣದ ಹಾದಿಯನ್ನು ಹಿಡಿದಿದ್ದಾರೆ. 8ಕ್ಕೂ ಹೆಚ್ಚು ಜನ ಇದೀಗ ಮೃತಪಟ್ಟಿದ್ದಾರೆ. ಮತ್ತಷ್ಟು ಜನರ ಸ್ಥಿತಿ ಚಿಂತಾಜನಕವಾಗಿದೆ. ತೀರಾ ಕ್ರಿಟಿಕಲ್ ಇದ್ದವರ ಕಂಡೀಷನಲ್ಲಿದ್ದವ್ರನ್ನ ಬೆಂಗಳೂರಿಗೆ ಸಾಗಿಸುವಂತಹ ಕೆಲಸ ಸಹ ನಡೀತಾ ಇದೆ. ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇನ್ನು CM ಸಹ
ಮೃತಪಟ್ಟವರ ಕುಟುಂಬಸ್ಥರಿಗೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಸರ್ಕಾರದಿಂದ. ಇನ್ನು ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸಹ ಸರ್ಕಾರನೇ ಭರಿಸುತ್ತೆ ಅನ್ನುವಂತಹ ಮಾತನ್ನು ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಈ ಘಟನೆಗೆ ಅನೇಕರು ಸಂತಾಪವನ್ನು ಸೂಚಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು, MLC ಹಾಗೆ ಸಂಸದ ಎಲ್ಲರೂ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಅಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇತ್ತು. ಪೊಲೀಸರು ಅದನ್ನು ಕಂಟ್ರೋಲ್ಗೆ ತರುವಂತಹ ಕೆಲಸವನ್ನು ಸಹ ಮಾಡಿದ್ದಾರೆ. ಸದ್ಯ ನೀವು ನೋಡ್ತಿದ್ದಾರಲ್ಲ, ಇದೇ ಡ್ರೈವರ್ ಈತನೇ ಇವತ್ತಿನ ಈ ದುರಂತಕ್ಕೆ ಕಾರಣ ಆಗಿರೋದು. ಈ ಟ್ರಕ್ಕನ್ನು ಈ ರೀತಿ ಸ್ವರೂಪಿ ರೀತಿನಲ್ಲಿ ಕನ್ವರ್ಟ್ ಮಾಡಿದ್ನಲ್ಲ ಆತ, ಇದೇ ಡ್ರೈವರ್. ಈತನಿಂದನೇ ಇವತ್ತು ಇಂಥದ್ದೊಂದು ಘೋರ ದುರಂತ ನಡೆದಿರೋದು. ಜನರ ಮೇಲೆ ಟ್ರಕ್ಕನ್ನು ಹಾರಿಸಿರೋದು ಈತನೇ. ಹಾಸನದ ಹೊಸಳ್ಳಿಯಲ್ಲಿ ಈ ಘಟನೆ ಆಗಿರೋದು. ಈ ಟ್ರಕ್ ಚಾಲಕನೇ ಏಕಾಏಕಿ ನುಗ್ಗಿ ಆ ಮೆರವಣಿಗೆ ಮಧ್ಯೆ ಹೋಗಿ 8 ಜನರ ಸಾವಿಗೆ ಕಾರಣ ಆಗಿದ್ದು ಈತನಿಂದಲೇ ಇವತ್ತು ಮೃತಪಟ್ಟವರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಇನ್ನು ಸದ್ಯ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇವತ್ತು ಜನರ ಮೇಲೆ ಟ್ರಕ್ ಹರಿದಂತಹ ಪರಿಣಾಮ 8 ಜನರು ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ ನಡೆದಂತಹ ಘಟನೆ ಇದು. ಗಣೇಶೋತ್ಸವದ ಮೆರವಣಿಗೆ ಸಾಗ್ತಾ ಇರುತ್ತೆ, ಯುವಕರೇ ಇದರಲ್ಲಿ ಹೆಚ್ಚಾಗಿ ಭಾಗಿಯಾಗಿರ್ತಾರೆ. ಆದರೆ ಈ ಬೈಕ್ ಸವಾರನನ್ನ ತಪ್ಪಿಸೋದಕ್ಕೆ ಹೋಗಿ ಈ ಟ್ರಕ್ ಚಾಲಕ ಏಕಾಏಕಿ ಡಿವೈಡರ್ನ ದಾಟಿ ಮೆರವಣಿಗೆಗೆ ಸಾಗ್ತಾ ಇರುತ್ತಲ್ಲ ಅದ್ರ ಮೇಲೆ ಏಕಾಏಕಿ ನುಗ್ಗಿಸ್ತಾನೆ. ಇದರ ಪರಿಣಾಮ ಅಲ್ಲಿ 8 ಜನರ ಸಾವಾಗುತ್ತೆ. ಇನ್ನಷ್ಟು ಜನರ ಸ್ಥಿತಿ ಗಂಭೀರವಾಗಿದೆ.